2023ರಲ್ಲಿ KE ಅವರು ನಡೆಸಿದಂತಹ SDA ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರತಕ್ಕಂತಹ ಮಾನಸಿಕ ಸಾಮರ್ಥ್ಯಗಳ ಎಲ್ಲ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ಚರ್ಚಿಸಲಾಗಿದೆ. ಮೊದಲನೇ ಪ್ರಶ್ನೆ, ಕೆಳಗಿನ ಶ್ರೇಣಿಯನ್ನು ಕೆಳಗೆ ನೀಡಿರುವ ಆಯ್ಕೆಗಳಿಂದ ಪೂರ್ಣಗೊಳಿಸಿ. A ಡ್ಯಾಶ್ ಸಿ, ಎ ಡ್ಯಾಶ್ ಬಿ, ಸಿ ಡ್ಯಾಶ್ ಎ, ಬಿ ಡ್ಯಾಶ್ ಸಿ. ಈ ಪ್ರಶ್ನೆ ಶ್ರೇಣಿಯಲ್ಲಿ ಕೆಳಗಿನ ಯಾವ ಉತ್ತರ ಸರಿಯಾಗಿ ಈ ಫಿಲ್ಲಿಂದ ಬ್ಲ್ಯಾಂಕ್ಸ್ ಮಾಡ್ತಾವಂತ ನೋಡ್ತಾ ಹೋಗಬೇಕು. ಇವು ನಡಬರಕ್ಕೆ ಯಾವ ರೀತಿಯಾಗಿ ಸಂಬಂಧ ಕೊಟ್ಟಿದ್ದಾರೆ ಅಂತಂದ್ರೆ, ಎ ಇಲ್ಲಿ ಡ್ಯಾಶ್ ಸಿ ಇದ್ದಲ್ಲಿ ಬಿ, ಎ ಬಿ ಸಿ ಇದು ಒಂದು ಸ್ಥಾನ ಪೂರ್ಣ ಆಯಿತು. ಆಗ ಎ ಡ್ಯಾಶ್ ಬಿ ಇದೆ, ಈ ಜಾಗದಲ್ಲಿ ಕೂಡ ಬಿ ತುಂಬಿದರಾಯಿತು. ಬಿ ಸಿ, ಎ ಬಿ ಸಿ ಈ ಸ್ಥಾನ ಕೂಡ ಪೂರ್ಣ ಆಯಿತು. ಈ ಸ್ಥಾನ ಎರಡು ಪೂರ್ಣ ಅದು. ಈಗ ಇದನ್ನು ನೋಡೋಣ ಅಂತ. ಈಗ ಡ್ಯಾಶ್ ಎ ಕೊಟ್ಟಿದ್ದಾರಲ್ಲ, ಇಲ್ಲಿ ಇನ್ನೊಂದು ಎ ಕೊಡಿ. ಈಗ ಅಲ್ಲಿ ಎ 3 ಎ ಒಂದೇ ಸ್ಥಾನದಲ್ಲಿ ಬರ್ತಾವೆ. ಆಗ 3 ಬಿಗಳು, ಆಮೇಲೆ ನೆಕ್ಸ್ಟ್ ಡ್ಯಾಶ್ ಏನಿದೆಲ್ಲ ಇದು ಒಂದು ಸಿ, ಆಗ 3 ಸಿಗಳಾಗಿಬಿಡ್ತಾವೆ. ಅಂದ್ರೆ ಇಲ್ಲಿ ಫಸ್ಟ್ನೇದರಲ್ಲಿ ಎ ಬಿ ಸಿ, ಎರಡನೇದಲ್ಲಿ ಎ ಬಿ ಸಿ, ಮೂರನೇದರಲ್ಲಿ ಎ ಬಿ ಸಿ ಈ ರೀತಿಯಾಗಿ ಕೋಡಿಂಗ್ ಡಿಕೋಡಿಂಗ್ ಕೊಟ್ಟಿದ್ದಾರೆ. ಇದು ಆದ ಕಾರಣ ಒಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ಸರಿಯಾದ ಉತ್ತರ, ಬಿ ಎ ಸಿ. ಮುಂದಿನ ಪ್ರಶ್ನೆ, ಕ್ವಶನ್ ನಂಬರ್ 2. ಈ ಕೆಳಗಿನ ಪ್ರಶ್ನೆಗಳಲ್ಲಿ ಯಾವ ಅಕ್ಷರವು ಪ್ರಶ್ನಾರ್ಥಕ ಚಿಹ್ನೆಯ ಸ್ಥಾನದಲ್ಲಿ ಬರುವ ಮೂಲಕ ನೀಡಿರುವ ವಿಧಾನವು ಪರಿಪೂರ್ಣವಾಗುತ್ತದೆ? ಈ ಪ್ಯಾಟರ್ನ್ ಪೂರ್ಣಗೊಳಿಸಬೇಕು. ಈ ಪ್ರಶ್ನಾರ್ಥಕ ಚಿಹ್ನೆ ಸ್ಥಾನದಲ್ಲಿ ಯಾವುದು ಬರ್ತಂತ ಕಂಡುಹಿಡ್ಕೋಬೇಕು. ಇಲ್ಲಿ ನೋಡ್ರಿ, ಎ ಇಂದ ಡಿ ವರೆಗೂ ಇರುವ ಎರಡಕ್ಕೂ ನಡುವಿನ ಅಂತರ ಎ ಇಂದ ಬಿ ಸಿ ಇವೆರಡು ಅಂತರ ಅದಾವೆ. ಅದೇ ರೀತಿ ಡಿ ಇಂದ ಹೆಚ್ ಇರೋ ಡಿ ಇ ಎಫ್ ಜಿ ನಡಬರ್ಕೆ 3 ಅದಾವೆ ಡಿ ಇಂದ ಹೆಚ್ಚವರೆಗೂ. ಅದೇ ರೀತಿ ಕೆಳಗೆ ನೋಡ್ರಿ, ಎಫ್ ಇಂದ ಐ, ಎಫ್ ಜಿ ಹೆಚ್ ಆದ ನಂತರ ಐ ಬರ್ತೈತಿ. ಓಕೆ, ಐ ಇಂದ ಜೆ ಕೆ ಎಲ್ ಆದ ನಂತರ ಎಮ್ ಬರ್ತೈತಿ. ಈ ರೀತಿಯಾಗಿ ಇವ್ರ ನಡಬರ್ಕಿಂದು ರಿಲೇಷನ್ಶಿಪ್ ಅವ್ರು ಕೊಟ್ಟಿದ್ದಾರೆ. ಈಗ ನಾವೇನು ಕಂಡು ಹಿಡ್ಕೋಬೇಕಪ್ಪ ಅಂತಂದ್ರೆ, ಈಗ ಎನ್ನಿಂದ ಆರ್ವರೆಗೂ ಅವರೇ ಕೊಟ್ಟಿದ್ದಾರೆ. ಈಗ ಆರ್ವರೆಗೂ ಎನ್ ಓ ಪಿ ಕ್ಯೂ ಇದೇ ರೀತಿ ಹೋಲಿಕೆ ಆಗ್ತಲ್ಲ ಇದನ್ನು. ಸರಿ, ಈಗ ನಾವು ಕಂಡು ಹಿಡ್ಕೋಬೇಕಾಗಿದ್ದನ್ನು ಈಗ ಎನ್ನಿಂದ ಹಿಂದಿನೂ ಕಂಡು ಹಿಡ್ಕೋಬೇಕು. ಇವಾಗ ಈ ಕ್ವಶನ್ ಮಾರ್ಕಲ್ಲಿ ಏನು ಬರುತ್ತೆ ಅಂತೇಳಿ ಈ ಸಂದರ್ಭ ನೋಡ್ಬೇಕಂದ್ರೆ, ಎನ್ನಿಂದ 3 ಸ್ಥಾನ ಹಿಂದಕ್ಕೆ ಬರ್ರಿ. ಇಲ್ಲೊಂದು ಡಿ ಇಂದ 3 ಸ್ಥಾನ ಹಿಂದಕ್ಕೆ ಬಂದಾಗ ಎ ಇತ್ತು. ಅದೇ ರೀತಿಯಾಗಿ ಐ ಇಂದ 3 ಸ್ಥಾನ ಹಿಂದಕ್ಕೆ ಬಂದಾಗ ಎಫ್ ಇತ್ತು. ಅದೇ ರೀತಿ ಎನ್ನಿಂದ 3 ಸ್ಥಾನ ಹಿಂದಕ್ಕೆ ಬಂದಾಗ ಯಾವ ಸಂಖ್ಯೆ ಬರ್ತೋ ಅದೇ ಇಲ್ಲಿ ಉತ್ತರ ಆಗಿರ್ತೈತಿ. ಈಗ ಕೆ ಎಲ್ ಎಮ್ ಆದ ನಂತರ ಎನ್, ಇದರಿಂದ 3ನೇ ಸ್ಥಾನಕ್ಕೆ ಅಲ್ಲ. ಹಾಂ, ಇಲ್ಲಿ ಬರಬೇಕಾದ ಉತ್ತರ ಕೆ ಇಸ್ ರೈಟ್ ಆನ್ಸರ್. ಆದ ಕಾರಣ ಈ ಪ್ರಶ್ನೆ ಉತ್ತರ ಆಪ್ಷನ್ ಕೆ ಇಸ್ ರೈಟ್ ಆನ್ಸರ್, ಆಪ್ಷನ್ಸ್ ಬಿ ಇಸ್ ರೈಟ್ ಆನ್ಸರ್. ಮೂರನೇ ಪ್ರಶ್ನೆ, ಒಂದು ವೇಳೆ 1620ರ 40% ಪ್ಲಸ್ 960ರ 30% ಎರಡೂ ಸೇರಿಸಿ ಈಕ್ವಲ್ ಟು 5200ರ ಕ್ವಶನ್ ಮಾರ್ಕ್ ಪರ್ಸೆಂಟ್ ಆದರೆ ಕ್ವಶನ್ ಮಾರ್ಕ್ದ ಮೌಲ್ಯವೆಷ್ಟು? ಈಗ ಈ ಪ್ರಶ್ನೆನ ಬಿಡಿಸ್ತಾ ಹೋಗೋಣ ನೋಡಿ. 1620ರ 40% ಪ್ಲಸ್ 960ರ 30% ಅಂದಾಗ ಡಿವೈಡ್ ಬೈ 100 ಮಾಡ್ಕೋಬೇಕು. 30% ಈಕ್ವಲ್ ಟು 5200 ಆದರೆ 5200ರ ಕ್ವಶನ್ ಮಾರ್ಕ್ ಇದ್ದರೆ ಎಕ್ಸ್ ತೊಗೊಂಬಿಡೋಣ ಪರ್ಸೆಂಟ್. ಈಗ ಇದನ್ನು ಸುಲಭೀಕರಿಸಿ ನೋಡಿದಾಗ ಇದಿಷ್ಟು ಬ್ರಾಕೆಟ್ ಹಾಕೊಂಡ್ಬಿಡೋಣ ಅಂತ ಅಂದ್ರೆ ನಾವು ಛೇದ ಹೊಡ್ಲಿಕ್ಕೆ ಅನುಕೂಲ ಆಗ್ತೈತಿ. ಅದೇ ರೀತಿ ಇಲ್ಲೆರಡು ಜೀರೋ ಕ್ಯಾನ್ಸಲ್, ಇವೆರಡು ಜೀರೋ ಕ್ಯಾನ್ಸಲ್, ಇದೊಂದು ಜೀರೋ ಕ್ಯಾನ್ಸಲ್. ಈಗ ಇದನ್ನು ಸುಲಭೀಕರಿಸಿ ನೋಡಿದೆವಪ್ಪ ಅಂತಂದಾಗ 162 ಇಂಟು 4 2 ಇಂಟು ಮಾಡಿದಾಗ ಎಷ್ಟು ಬರ್ತಪ್ಪ ಅಂತಂದ್ರೆ
648 ಬರುತ್ತೆ. ಈ 162 ಇಂಟು 4 ಮಾಡಿದಾಗ ಪ್ಲಸ್ ಪ್ಲಸ್ 96 ಇಂಟು 3 ಮಾಡಿದಾಗ 288 ಬರುತ್ತೆ. ಈಕ್ವಲ್ ಟು 52 ಇಂಟು ಎಕ್ಸ್ ಈಕ್ವಲ್ ಟು 52 ಎಕ್ಸ್. ಈಗ 648 ಪ್ಲಸ್ 288 ಕೂಡಿಸಿದಾಗ 936 ಬರ್ತೈತಿ. ಈಗ ಈ 52ನ ಬಾಗಿಲ ತೊಗೊಂಡ್ಬಿಡ್ತೀನಿ. ಈಚೆ ಕಡೆ ಬಂದರೆ ಬಾಗಿಲ ಆಗುತ್ತಲ್ಲ, ಬಾಗಿಲ ತೊಗೊಂಡ್ಬಿಡ್ತೀನಿ. ಆಗ ಎಕ್ಸ್ ಈಕ್ವಲ್ ಟು 936 ಡಿವೈಡೆಡ್ ಬೈ 52 ಆಗ್ತೈತಿ. ಆಗ ಇವೆರಡು ಚೇಂಜ್ ಹೊಡ್ಕೋರಿ. 52 ಒಂದಲೇ 52 ಎಂಟ್ಲೆ 52 ಒಂದೇ 52 ಎಂಟ್ಲೆ ಪೂರ್ಣವಾಗಿ ಭಾಗ ಹೋಗ್ತೈತಿ. ಈಗ ಸರಿಯಾದ ಉತ್ತರ ಏನು ಬಂತು? ಎಕ್ಸ್ ಈಕ್ವಲ್ ಟು 18. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಿ, ಆಪ್ಷನ್ ಸಿ ಇಸ್ ರೈಟ್, 18. 4ನೆಯ ಪ್ರಶ್ನೆ, ಮದುವೆಯ ಸಮಯದಲ್ಲಿ ಪತಿಯು ಅವನ ಪತ್ನಿಗಿಂತ 6 ವರ್ಷ ದೊಡ್ಡವನಾಗಿದ್ದನು. ಆದರೆ ಮದುವೆಯಾಗಿ 12 ವರ್ಷಗಳ ನಂತರ ಅವನ ವಯಸ್ಸು ಅವನ ಪತ್ನಿಯ ವಯಸ್ಸಿನ 6/5 ಪಟ್ಟಾಗಿತ್ತು. ಹಾಗಾದರೆ ಮದುವೆಯಾದಾಗ ಅವರಿಬ್ಬರ ವಯಸ್ಸು ವರ್ಷಗಳಲ್ಲಿ ಎಷ್ಟು? ಈ ಪ್ರಶ್ನೆಯನ್ನು ಬಿಡಿಸ್ತಾ ಹೋಗೋಣ ಅಂತ ನೋಡಿ. ಇಲ್ಲಿ ಮದುವೆಯ ಸಮಯದಲ್ಲಿ ಪತಿಯ ವಯಸ್ಸು ಎಕ್ಸ್ ಆಗಿರಲಿ, ಪತ್ನಿಯ ವಯಸ್ಸು ಸಹ ಎಕ್ಸ್ ಯಾರು ತಿಳ್ಕೊಳ್ಳೋಣ ಅಂತ. ಇಲ್ಲಿ ಮದುವೆ ಸಮಯದಲ್ಲಿ ಪತಿಯ ವಯಸ್ಸು 6 ವರ್ಷ ಪತ್ನಿಗಿಂತ ಹೆಚ್ಚಿತ್ತು. ಮದುವೆ ಸಮಯದಲ್ಲಿ ಪತ್ನಿ ವಯಸ್ಸು ಎಕ್ಸ್ ಅದರ ಪತಿಯ ವಯಸ್ಸು ಎಕ್ಸ್ ಪ್ಲಸ್ 6 ನಂತರ. ಆದರೆ ಮದುವೆಯಾಗಿ 12 ವರ್ಷಗಳ ನಂತರ ಪ್ಲಸ್ 12 ವರ್ಷ ಇವನು ನಂತರ ಮತ್ತು ಇವಳಿಗೂ 12 ವರ್ಷ ಆಗ್ತೈತಿ. ಇಬ್ಬರಿಗೆ 12 ವರ್ಷ ಆಗ್ತೈತಿ. ಮದುವೆಯಾಗಿ 12 ವರ್ಷದ ನಂತರ ಅವನ ವಯಸ್ಸು ಅವನ ಪತ್ನಿಯ ವಯಸ್ಸಿನ 6/5 ಪಟ್ಟು ಅಂತಂದ್ರೆ ಎಕ್ಸ್ 12ರಾಗ 6 ಕೂಡಿಸ್ರಿ 18 ಎಕ್ಸ್ ಪ್ಲಸ್ 12. ಇದು ಅವರ ಮದುವೆಯಾದ 12 ವರ್ಷಗಳ ನಂತರದ ವಯಸ್ಸು. ಈ ವಯಸ್ಸು ಎಷ್ಟಿತ್ತಪ್ಪ ಅಂದ್ರೆ ಇವೊಂದು 6 ಪಟ್ಟಾದ್ರೆ ಇವಳದು 5 ಪಟ್ಟಿತ್ತು. ಇವೆರಡು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೋರಿ. ಆವಾಗ 5 ಇಂಟು ಎಕ್ಸ್ 5x ಪ್ಲಸ್ 18 ಇಂಟು 5 90 ಈಕ್ವಲ್ ಟು 6 ಇಂಟು ಎಕ್ಸ್ 6x ಪ್ಲಸ್ 6 ಇಂಟು 12 72. ಇವೆರಡನ್ನ ಈಗ ಸರಳೀಕೃತ ರೂಪಕ್ಕೆ ತಂದಾಗ 5x ಈಗ ಈಚೆ ಕಡೆ ತೊಗೊಂಬರ್ತೀನಿ 6x ಕಡೆಗೆ. ಆವಾಗ ಎಕ್ಸ್ ಅಷ್ಟೇ ಉಳಿತು. 6xಲ್ಲಿ 5x ಕಳೆದ್ರೆ ಎಕ್ಸ್ ಅಷ್ಟೇ ಉಳಿತು. ಆಗ 72ನ ಈಚೆ ಕಡೆ ತೊಗೊಂಬರ್ತೀನಿ. ಆವಾಗ 90ರಲ್ಲಿ 72 ಕಳೆದ್ರೆ 18 ಉಳಿತು. ಇದು ಎಕ್ಸ್. ಈಗ ನೋಡ್ರಿ, ಮದುವೆಯ ಸಮಯದಲ್ಲಿ ಪತ್ನಿಯ ವಯಸ್ಸು 18 ವರ್ಷ ಆದ್ರೆ ಪತಿಯ ವಯಸ್ಸು ಈ 18ಕ್ಕೆ ಪ್ಲಸ್ 6 ಮಾಡ್ಕೋಬೇಕು. 8 6 14 24. ಇಲ್ಲಿ ಪತ್ನಿಯ ವಯಸ್ಸು 18 ವರ್ಷ ಆದ್ರೆ ಪತಿಯ ವಯಸ್ಸು 24 ವರ್ಷಗಳು. ಆಪ್ಷನ್ಸ್ ಡಿ ಸರಿಯಾದ ಉತ್ತರ. 5ನೆಯ ಪ್ರಶ್ನೆ, 12.55 ಗಂಟೆ ಸಮಯವಾದಾಗ ಗಡಿಯಾರದ ಮುಳ್ಳುಗಳು ಯಾವ ಕೋನದಲ್ಲಿರುತ್ತವೆ? ಇಲ್ಲಿ 12 ಗಂಟೆ 55 ನಿಮಿಷಕ್ಕೆ 2 ಮುಳ್ಳುಗಳು ಉಂಟು ಮಾಡುವ ಕೋನದ ಕುರಿತ ಕೇಳಲಾಗೈತಿ. ಹಂಗಿರ್ಬೇಕಾದ್ರೆ ಇಲ್ಲಿ ಕರೆಕ್ಟಾಗಿ ಗೊತ್ತಿರಬೇಕು. ಒಂದು ಗಂಟೆಯ ಮುಳ್ಳು 30 ಡಿಗ್ರಿ ಚಲಿಸ್ತೈತಿ ಮತ್ತು 1 ನಿಮಿಷಕ್ಕೆ 1/2 ಡಿಗ್ರಿ ಅಂದರೆ ಅರ್ಧ ಡಿಗ್ರಿ ಚಲಿಸ್ತೈತಿ ಗಂಟೆಯ ಮುಳ್ಳು. ಇದು ನಮ್ಗೆ ಗೊತ್ತಿರಬೇಕು ಮೊದಲಿಗೆ. ಮತ್ತು ನಿಮಿಷದ ಮುಳ್ಳು 1 ಗಂಟೆಗೆ 360 ಡಿಗ್ರಿ ಚಲಿಸಿದ್ರೆ
1 ನಿಮಿಷಕ್ಕೆ 6 ಡಿಗ್ರಿ ಚಲಿಸುತ್ತದೆ ನಿಮಿಷದ ಮುಳ್ಳು ಅನ್ನೋದು ಗೊತ್ತಿರಬೇಕು. ಇಲ್ಲಿ ಮೊದಲಿಗೆ ಗಂಟೆ ಮುಳ್ಳು ಎಷ್ಟು ಚಲಿಸಿದೆ ಅನ್ನೋದು ಕಂಡುಹಿಡ್ಕೋಬೇಕು. 12 ಗಂಟೆಗೆ ಗಂಟೆಯ ಮುಳ್ಳು 1 ಗಂಟೆ 30 ಡಿಗ್ರಿ ಚಲಿಸ್ತದೆ. 12 ಗಂಟೆಗೆ ಎಷ್ಟು ಚಲಿಸ್ತಪ್ಪ ಅಂತಂದ್ರೆ 360 ಡಿಗ್ರಿ ಚಲಿಸ್ತೈತೆ 12 ಗಂಟೆಗೆ, ಪ್ಲಸ್ 55 ನಿಮಿಷಕ್ಕೆ 1 ನಿಮಿಷಕ್ಕೆ 1/2 ಡಿಗ್ರಿ ಚಲಿಸ್ತಾರೆ. 55 ನಿಮಿಷಕ್ಕೆ 27.5 ಇದು 55 ನಿಮಿಷ ಗಂಟೆ ಮುಳ್ಳು ಚಲಿಸ್ತೈತಿ. ಇವೆರಡು ಕೂಡಿಸ್ಕೊಂಡ್ರೆ ಇವಾಗ 360 ಪ್ಲಸ್ 27.5 387.5 ಆತೈತಿ. ಇದು ಗಂಟೆ ಮುಳ್ಳು ಚಲಿಸುವಂಥ ಕೋನ. ಈಗ ನಿಮಿಷದ ಮುಳ್ಳು ಚಲಿಸಿದ ಕೋನವನ್ನು ಕಂಡುಹಿಡಿಬೇಕು. ನಿಮಿಷದ ಮುಳ್ಳು 1 ಗಂಟೆಗೆ 360 ಡಿಗ್ರಿ ಚಲಿಸ್ತದೆ ಅಂತ ಹೇಳಿದೆ. 360 ಡಿಗ್ರಿ. ಇವು 12 ಗಂಟೆ ಚಲಿಸಿದನ್ನು ಕಂಡುಹಿಡಿಯೋದು ಅವಶ್ಯಕತೆ ಇಲ್ಲ. 55 ನಿಮಿಷದಲ್ಲಿ ಎಷ್ಟು ಚಲಿಸಿದನ್ನು ಕಂಡುಹಿಡ್ಕೋಬೇಕು. 1 ನಿಮಿಷಕ್ಕೆ 6 ಡಿಗ್ರಿ ಚಲಿಸಿದ್ರೆ 55 ನಿಮಿಷಕ್ಕೆ ಎಷ್ಟು ಡಿಗ್ರಿ ಚಲಿಸ್ತಾನೆ ಅದು ಕಂಡುಹಿಡ್ಕೋಬೇಕು. ಈಗ 55 × 6 ನಿಮಿಷದ ಮುಳ್ಳು ಚಲಿಸಿದ ಒಟ್ಟು ಕೋನ 330 ಡಿಗ್ರಿ ಚಲಿಸೈತಿ. ಈಗ ಗಂಟೆ ಮುಳ್ಳು ಅಗಲ ಎಷ್ಟು ಚಲಿಸಿದೆ ಅಂತ ಕಂಡುಕೊಂಡೆವು. 387.5 330 ಕಳೆದಾಗ ನಮಗೆ 2 ನಬರಕಿನ ಕೋನ ಸಿಗ್ತೈತಿ. 5ಕ್ಕೆ 5 7 0 ಕಳಿಲಿಕ್ಕೆ ಬರಲ್ಲ 7 ಪಾಯಿಂಟ್ 8 3 ಕಳೆರಿ ಎಷ್ಟು ಉಳಿತೈತಿ 5 ಉಳಿತೈತಿ. ಅದೇ ರೀತಿ 3 ಕಳೆದ್ರೆ 0. ಉತ್ತರ 57.5. 2 ಗಂಟೆಗಳ ನಡಬರಕಿನ ಕೋನ 12.55 ಗಂಟೆಗೆ. ಗಂಟೆ ಮತ್ತು ನಿಮಿಷದ ಮುಳ್ಳು ನಡಬರಕಿನ ಕೋನ 57.5. ಪ್ರಶ್ನೆ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ಸರಿಯಾದ ಉತ್ತರ 57.57 ಡಿಗ್ರಿ. 6ನೆಯ ಪ್ರಶ್ನೆ, ಒಂದು ವೇಳೆ ಬಿ ಯು ಎ ಯಿಂದ 20 ಮೀಟರ್ ದಕ್ಷಿಣಕ್ಕಿದ್ದರೆ ಮತ್ತು ಸಿ ಯು ಡಿ ಯಿಂದ 10 ಮೀಟರ್ ಉತ್ತರಕ್ಕಿದ್ದರೆ ಹಾಗೂ ಎ ಯು ಡಿ ಯಿಂದ 10 ಮೀಟರ್ ಪಶ್ಚಿಮಕ್ಕಿದ್ದರೆ ಬಿ ಯು ಸಿ ಯಿಂದ ಯಾವ ದಿಕ್ಕಿನಲ್ಲಿರುತ್ತಾರೆ? ಬಿ ಯು ಎ ಯಿಂದ 20 ಮೀಟರ್ ದಕ್ಷಿಣಕ್ಕಿದ್ದರೆ ಎ ಯಿಂದ 20 ಮೀಟರ್ ದಕ್ಷಿಣಕ್ಕೆ ಬಿ ಅದನ್ನು. ಅದೇ ರೀತಿ ಸಿ ಯು ಡಿ ಯಿಂದ 10 ಮೀಟರ್ ಉತ್ತರಕ್ಕಿದ್ದರೆ ಡಿ ಯಿಂದ ಸಿ 10 ಮೀಟರ್ ಉತ್ತರಕ್ಕದಾನ 10 ಮೀಟರ್. ಈಗ ಎ ಯು ಡಿ ಯಿಂದ 10 ಮೀಟರ್ ಪಶ್ಚಿಮಕ್ಕಿದ್ದರೆ ಈ ಡಿಯ ಪಶ್ಚಿಮಕ್ಕೆ ಎ ಅದನ್ನು. ಇವರಿಬ್ಬರು ನಡಬರ್ಕಿನ ಅಂತರ 10 ಮೀಟರ್ ಐತಿ. ಬಿ ಯು ಸಿ ಯಿಂದ ಯಾವ ದಿಕ್ಕಿನಲ್ಲಿರುತ್ತಾನೆ? ಈಗ ಈಸು ಜೋಡಿಸಿ ಬರೆದು ಬಿಡೋಣಂತ. ಡಿ ಯಿಂದ ಸಿ ಉತ್ತರಕ್ಕೆ 10 ಮೀಟರ್ ದೂರ ಇದ್ದ. ಅದೇ ರೀತಿ ಎ ಯಿಂದ ಬಿ ಯು 20 ಮೀಟರ್ ದಕ್ಷಿಣಕ್ಕಿದ್ದ. ಈಗ ಇದೊಂದು ಸ್ಕ್ವಾಡ್ ಆಯಿತು. ಇಲ್ಲಿ ಈಗ ಸಿ ಯಿಂದ ಬಿ ಯಾವ ದಿಕ್ಕಿನಲ್ಲಿದ್ದಾನಪ್ಪ ಅಂತಂದ್ರೆ ಈ ದಿಕ್ಕುಗಳ ಬಗ್ಗೆ ತಿಳ್ಕೊಳ್ಳೋಂಥ. ಇದು ಉತ್ತರ, ಪೂರ್ವ, ಪಶ್ಚಿಮ, ದಕ್ಷಿಣ. ಇದು ಆಗ್ನೇಯ, ಇದು ನೈಋತ್ಯ, ಇದು ವಾಯುವ್ಯ, ಇದು ಈಶಾನ್ಯ. ಈಗ ಸಿ ಬಿ ಈ ದಿಕ್ಕಿನಾಗನ, ಸಿ ಇಂದ ಬಿ ಈ ದಿಕ್ಕಿನಲ್ಲಿದ್ದಾನೆ ಅಂದ್ರೆ ಸಿ ಈಶಾನ್ಯ ದಿಕ್ಕಿನಲ್ಲಿದ್ದಾನೆ, ಬಿ ಯು ನೈಋತ್ಯ ದಿಕ್ಕಿನಲ್ಲಿದ್ದಾನೆ. ಅವ್ರನ್ನು ಕೇಳಿದಾರಪ್ಪ ಅಂತಂದ್ರೆ ಬಿ ಯು ಸಿ ಇಂದ ಯಾವ ದಿಕ್ಕಿನಲ್ಲಿರುತ್ತಾರೆ? ಬಿ ಯು ಸಿ ಇಂದ ಯಾವ ದಿಕ್ಕಿನಲ್ಲಿದ್ದಾನಪ್ಪ ಅಂತಂದ್ರೆ ನೈಋತ್ಯ ದಿಕ್ಕಿನಲ್ಲಿದ್ದಾನೆ ಇವನು. ಸರಿಯಾದ ಉತ್ತರ ಆಪ್ಷನ್ ಸಿ, ನೈಋತ್ಯ ದಿಕ್ಕು. 7ನೆಯ ಪ್ರಶ್ನೆ, ಒಂದು ಚೌಕದ ಪರಿಧಿಯು 24 ಮೀಟರ್ ಉದ್ದವಿರುವ ಆಯತದ ಪರಿಧಿಯು ಒಂದೇ ಆಗಿದ್ದು ಅದರ ಅಗಲವು ದ್ವಿಗುಣವಾಗಿರುತ್ತದೆ. ಆಗ ಚೌಕದ ವಿಸ್ತೀರ್ಣವು? ಒಂದು ಚೌಕದ ಪರಿಧಿಯು 24 ಮೀಟರ್ ಉದ್ದ ಇರುವ ಆಯತದ ಪರಿಧಿಯು ಒಂದೇ ಆಗಿದೆ. ಇದು ಚೌಕ, ಇದು ಆಯತ. ಇದರ ಉದ್ದವು 24 ಮೀಟರ್ ಅದ. ಇವಾಗ ಆಯತದ ಉದ್ದವು 24 ಮೀಟರ್ ಐತಿ. ಹಾಗಿರುವಾಗ
ಇದ್ರದ್ದು ಎರಡರ ಸುತ್ತಳತೆ ಸಮ ಐತಿ. ಈಗ ಚೌಕದ ಆಯತ ಎರಡರ ಸುತ್ತಳತೆ ಸಮವಾಗಿದ್ದು ಅದರ ಅಗಲವು ದ್ವಿಗುಣವಾಗಿರುತ್ತದೆ. ಅಂದ್ರೆ ಇದು ಆಯತದ ಒಂದು ಬಾಹು ಉದ್ದವು 24 ಮೀಟ್ರ್ ಆದ್ರೆ ಈ ಅಗಲವು ಏನಿದೆ ನೋಡ್ರಿ, ಇದು 24 ಮೀಟ್ರ್ ದ್ವಿಗುಣವಾಗಿರುತ್ತದೆ. ಇದರ ಎರಡರಷ್ಟು ಇರ್ತೈತಿ. ಆಗ ಈ ಚೌಕದ ವಿಸ್ತೀರ್ಣವನ್ನು ಕಂಡುಹಿಡ್ಕೋಬೇಕು ನಾವು. ಹಂಗಿರ್ಬೇಕಾದ್ರೆ ಈಗ 2x = 24. ಯಾಕಪ್ಪ ಅಂತಂದ್ರೆ ಇಲ್ಲಿ 24 ಮೀಟ್ರ್ ಉದ್ದವಿರುವ ಆಯತದ ಪರಿಧಿಯು ಅದರ ಅಗಲವು ದ್ವಿಗುಣವಾಗಿರುತ್ತದೆ. ಅಂದರೆ ಇದು ಅಗಲ, ಇದು ಉದ್ದ. 24 ಮೀಟ್ರ್ ಉದ್ದ, 2x ಅಗಲ. ಈಗ x ಬೆಲೆ ಕಂಡುಹಿಡ್ಕೊಳ್ಳೋಣ. x = 24/2. 2 ಒಂದಲೇ 2 ಈ ಆಯತದ ಒಂದು ಬಾಹು 24 ಮೀಟ್ರ್ ಆದ್ರೆ ಇನ್ನೊಂದು ಬಾಹು 12 ಮೀಟ್ರ್. ಈ 12 ಮೀಟ್ರ್ ಅಂದ್ರೆ ಇದರ ಅಗಲವು ದ್ವಿಗುಣವಾಗಿರುತ್ತದೆ, ಉದ್ದಕ್ಕೆ ದ್ವಿಗುಣವಾಗಿರುತ್ತೆ. ಅಂದ್ರೆ 12 ಇದರ 2 ಪಟ್ಟು ಮಾಡಿದ್ರೆ 24 ದ್ವಿಗುಣ ಅದಲ್ಲ. ಈಗ ಈ ಆಯತದ ಸುತ್ತಳತೆಯನ್ನು ಕಂಡುಹಿಡ್ಕೋಬೇಕು. 24 ಇವೆಲ್ಲ ಬಾಹುಗಳು ಕೂಡಿಸ್ಕೊಂಡ್ರೆ ಅದು ಸುತ್ತಳತೆ ಆಗಿರ್ತದೆ, ಆಯತ ಸುತ್ತಳತೆ ಆಗಿರ್ತದೆ. ಮತ್ತು ಇವೆಲ್ಲ ಬಾಹು ಕೂಡಿಸ್ಕೊಂಡ್ರೆ ಚೌಕ ಸುತ್ತಳತೆ ಆಗಿರ್ತದೆ. 24 + 24 + 12 + 12 ಟೋಟಲ್ ಪ್ಲಸ್ ಮಾಡಿಕೊಂಡ್ರೆ 72. ಈಗ ಇದು ಆಯತದ ಪೂರ್ತಿ ಸುತ್ತಳತೆ. ಈ ಆಯತದ ಸುತ್ತಳತೆ ಮತ್ತು ಚೌಕದ ಸುತ್ತಳತೆ ಎರಡು ಸಮ ಅಂತ ಹೇಳಿದಾರೆ ಇಲ್ಲಿ. ಒಂದು ಚೌಕದ ಪರಿಧಿ 24 ಮೀಟ್ರ್ ಉದ್ದವಿರುವ ಆಯತದ ಪರಿಧಿ ಒಂದೇ ಆಗಿದ್ದು, ಅಂದರೆ ಎರಡರ ಪರಿಧಿ ಒಂದೇ ಅಂದ್ರೆ ಎರಡು ಕುರ್ದು ಸುತ್ತಳತೆ ಸಮ ಐತಿ. ಅಂದರೆ ಇದು ಆಯತದ ಸುತ್ತಳತೆ 72 ಮೀಟ್ರ್ ಐತಿ. ಅದೇ ರೀತಿ ಚೌಕದ ಸುತ್ತಳತೆ ಕೂಡ 72 ಮೀಟ್ರ್ ಅಂತವ್ರು ದತ್ತಾಂಶದಲ್ಲಿ ಕೊಟ್ಟಿರೋ ಕಾರಣ ಈಗ ಚೌಕದ ಸುತ್ತಳತೆ 4a = 72. ಈಗ a = 72/4. 4 ಒಂದಲೇ 4 18 4 18 72. ಇಲ್ಲಿ a = 18. ಅಂದ್ರೆ ಈ ಚೌಕದ ಒಂದು ಬಾಹು 18 ಮೀಟ್ರ್ ಐತಿ. ಈಗ ಚೌಕದ ವಿಸ್ತೀರ್ಣ = a². ಅಂದ್ರೆ ಈ ಬಾಹು ಇಂಟು ಮಾಡಿದ್ರೆ ಚೌಕದ ವಿಸ್ತೀರ್ಣ ಬರ್ತೈತಿ. ಈಗ 18² ಮಾಡಿದ್ರೆ ಈ ಪ್ರಶ್ನೆಗೆ ಉತ್ತರ ಬರ್ತೈತಿ 18 324. ಆಪ್ಷನ್ಸ್ ಬಿ ಈಸ್ ರೈಟ್ ಆನ್ಸರ್. ಚೌಕದ ವಿಸ್ತೀರ್ಣ 324 ಮೀಟರ್². 8ನೇ ಪ್ರಶ್ನೆ. ಒಂದು ವೇಳೆ TEACHER ಅನ್ನು VGCEJGT ಎಂದು ಸಂಕೇತಾಕ್ಷರದಲ್ಲಿ ಬರೆದರೆ CHILDREN ಅನ್ನು ಸಂಕೇತಾಕ್ಷರದಲ್ಲಿ ಹೀಗೆ ಬರೆಯಲಾಗುತ್ತದೆ. ಇಲ್ಲಿ ಒಂದಕ್ಕೊಂದಿರುವ ಸಂಬಂಧ ನೋಡ್ಕೋಬೇಕು. ಅಕ್ಷರ ನೋಡ್ಬೇಕು ಏನು ಗ್ಯಾಪ್ ಕೊಟ್ಟನು ಅಂಥೇಳಿ. ಈಗ TEACHER ಅನ್ನು VGCEJGT ಅಂತ ಬರ್ದಾರ. ಈ ಸುಕ್ರ ನೋಡ್ಕೊಂಡು ನಂತರ ನೋಡ್ಕೊಂಡ್ರೆ ಟಿ ಆಗನೇ ಯು ಆದ ನಂತರ ವಿ ಬರ್ತೈತಿ. ಇ ಆದ ನಂತರ ಎಫ್ ಆದ ನಂತರ ಜಿ ಬರ್ತೈತಿ. ಎ ಬಿ ಆದ ನಂತರ ಸಿ ಬರ್ತೈತಿ. ಸಿ ಆಗನೇ ಡಿ ಆದ ನಂತರ ಇ ಬರ್ತೈತಿ. ಹೆಚ್ ಐ ಆದ ನಂತರ ಜೆ ಬರ್ತೈತಿ. ಇ ಆಗನೇ ಎಫ್ ಆದ ನಂತರ ಜಿ. ಆರ್ ಎಸ್ ಆದ ನಂತರ ಟಿ ಬರುತ್ತಲ್ಲ. ಈ ರೀತಿ ವಿಕರಣ ಬಗ್ಗೆ ಸಂಬಂಧ ಅಂದ್ರೆ ಒಂದು ಬಿಟ್ಟು ಕೊಡ್ಕೋತ ಹೋಗಿದ್ದಾನೆ ಇಲ್ಲಿ. ವಿಕರಣ ಬಗ್ಗೆ ಅದೇ ರೀತಿ ಸಂಬಂಧವನ್ನು ನಾವು ಸೂಚಿಸುವಂಥದ್ದು ಯಾವುದಂತ ಕಂಡು ಹಿಡ್ಕೋಬೇಕು. ಈಗ CHILDREN ಈ ವಿಕರಣ ಬಗ್ಗೆ ಸಂಬಂಧ ಹೆಂಗಿರುತ್ತೆ. ಸಿ ಅನ್ನು ಡಿ ಆದ ನಂತರ ಇ ಬರ್ತೈತಿ. ಹೆಚ್ ಐ ಆದ ನಂತರ ಜೆ. ಐ ಅದಂದರೆ ಜೆ ಕೆ. ಎಲ್ ಆದಮೇಲೆ ಎಮ್ ಎನ್. ಡಿ ಇ ಆದ ನಂತರ ಎಫ್. ಅದೇ ಥರ ಆರ್ ಎಸ್ ಆದ ನಂತರ ಟಿ. ನಂತರ ಇ ಎಫ್ ಜಿ. ಆಮೇಲೆ ಎನ್ ಒ ಪಿ ಬರ್ತೈತಿ. ನೆಕ್ಸ್ಟ್ ಇಲ್ಲಿ ಯಾವ ಆಪ್ಷನ್ಸಲ್ಲಿ ಇವು ಇದಾವೆ ನೋಡಿ. ಇ ಜೆ ಕೆ ಎನ್ ಎಫ್ ಟಿ ಜಿ ಪಿ ಬರಬೇಕು ಉತ್ತರ ಲಾಸ್ಟಿಗೆ.
ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಸರಿಯಾದ ಉತ್ತರ. ಇ ಜೆ ಕೆ ಎನ್ ಎಫ್ ಟಿ ಜಿ ಪಿ ಈ ಉತ್ತರ ಇದೆ ಪ್ರಶ್ನೆ ಇದೆಯಲ್ಲ, ಆದ ಕಾರಣ ಆಪ್ಷನ್ಸ್ ಬಿ ಸರಿಯಾದ ಉತ್ತರ. 9ನೇ ಪ್ರಶ್ನೆ, ಯಾವುದೋ ಒಂದು ಸಂಕೇತ ಭಾಷೆಯಲ್ಲಿ 3a 2b 7c ಎಂದರೆ ಟ್ರುತ್ ಈಸ್ ಎಟರ್ನಲ್ ಎಂದಾಗುತ್ತದೆ. 7c 9a 8b 3a ಎಂದರೆ ಎಂಟಿ ಈಸ್ ನಾಟ್ ಎಟರ್ನಲ್ ಮತ್ತು 9a 4d 2b 8b ಎಂದರೆ ಟ್ರುತ್ ಡಸ್ ನಾಟ್ ಫೆರಿಶ್ ಎಂದಾದರೆ ಕೆಳಗಿನವುಗಳಲ್ಲಿ ಯಾವುದು ಆ ಭಾಷೆಯಲ್ಲಿ ಎಂಟಿ ಎಂಬುದನ್ನು ಸೂಚಿಸುತ್ತದೆ? ಇಲ್ಲಿ ಎಂಟಿ ಎಂದು ಸೂಚಿಸುವಂಥ ಈ ಕೋಡ್ ಯಾವುದನ್ನೋದನ್ನು ಇಲ್ಲಿ ಕಂಡುಹಿಡ್ಕೋಬೇಕು. ಈಗ ಇಲ್ಲಿ ಸಾಮಾನ್ಯವಾಗಿ ನೋಡ್ತಾ ಹೋದ್ರೆ ಫಸ್ಟ್ನೇದ್ದು ಹೇಳಿಕೆ ಇದು 3a 2b 7c ಅಂತಂದ್ರೆ ಟ್ರುತ್ ಈಸ್ ಎಟರ್ನಲ್ ಎಂದಾತೈತಿ. ಈಗ 7c 9a 8b 3a ಇವೆರಡಕ್ಕೆ ಟ್ಯಾಲಿ ಮಾಡ್ಕೊಳ್ಳೋಣ ಅಂತ. ಇಲ್ಲಿ ಎರಡರಲ್ಲಿರೋ ಕಾಮನ್ ಇರೋದು ಯಾವುದು? ಎ ಇದೆ, 3a ಇದೆ, ಇಲ್ಲಿ 3a ಇದೆ, ಮತ್ತು ಇಲ್ಲಿ 7c ಇದೆ, ಇಲ್ಲಿ 7c ಇದೆ. ಮತ್ತು ಇಲ್ಲಿ ಟ್ರುತ್ ಈಸ್ ಇಂಟರ್ನಲ್ ಅತ್ತಿದ್ದಲ್ಲಿ ಇಲ್ಲಿ ಎಂಟಿ ಈಸ್ ನಾಟ್ ಎಟರ್ನಲ್ ಅತ್ತೈತಿ. ಇಲ್ಲಿ ಈಸ್ ಇಲ್ಲಿ ಇದೆ, ಈಸ್ ಇಲ್ಲೂ ಇದೆ, ಎಟರ್ನಲ್ ಇದೆ, ಎಟರ್ನಲ್ ಇದೆ. ಇಲ್ಲಿ 3a ಮತ್ತು 7c ಇಲ್ಲಿ 3a 7c ಎರಡೂ ಕಾಮನ್ ಇದಾವೆ ಮತ್ತು ಈಸ್ ಕಾಮನ್ ಐತಿ, ಎಟರ್ನಲ್ ಕಾಮನ್ ಐತಿ. ಈಗ ಒಂದನೇದ್ರಲ್ಲಿ ಉಳಿದಿದ್ದು 2a ಉಳಿದೈತಿ ಮತ್ತು ಟ್ರುತ್ ಉಳಿದೈತಿ. ಈಗ ಎರಡನೇದರಲ್ಲಿ 9a 8b ಎರಡು ಉಳಿದಿದ್ದಾವೆ ಮತ್ತು ಎಂಟಿ ನಾಟ್ ಇವೆರಡು ಉಳ್ಕೊಂಡಿದ್ದಾವೆ. ಈಗ ಮೂರನೇ ಹೇಳಿಕೆಯಲ್ಲಿ ಅವುಗಳನ್ನು ನೋಡೋಣ ಅಂತ. ಈ 2a ಒಂದನೇ ಹೇಳಿಕೆಯಲ್ಲಿರೋ 2a ಮತ್ತು ಮೂರನೇ ಹೇಳಿಕೆಯಲ್ಲಿ 2a ಇದೆ ನೋಡಿ, 2a ಇವೆರಡೂ ಈಕ್ವಲ್ ಇದ್ದಾವೆ. ಮತ್ತು ಎರಡನೇ ಹೇಳಿಕೆಯಲ್ಲಿ ನೋಡಿದಾಗ 9a ಇದೆ, ಇಲ್ಲಿ 9a ಕಾಮನ್ ಇದೆ ಮತ್ತು ಇಲ್ಲಿ 8b ಇದೆ, ಇಲ್ಲಿ 8b ಇದೆ. ಇಲ್ಲಿ ಕಾಮನ್ ಒಂದು ಬರಬೇಕಿತ್ತು, ಅದರಲ್ಲಿ ಎರಡು ಕೊಟ್ಟಿದ್ದಾನೆ. ಇಲ್ಲಿ 9a ಅಂತ ಇಲ್ಲಿ ಕೊಟ್ಟಿದ್ದಾರೆ ಮತ್ತು 8b ಅಂತ ಇಲ್ಲಿ ಕೊಟ್ಟಿದ್ದಾರೆ. ಆದ ಕಾರಣ ಈ ಎಂಟಿ ಎಂಬ ಪದ ಏನೇನು ಸೂಚಿಸ್ತಪ್ಪ ಅಂತಂದ್ರೆ ಆಪ್ಷನ್ ಸಿ ಎ 8bನೂ ಸೂಚಿಸ್ಬೋದು, ಆಪ್ಷನ್ ಸಿ 9aನೂ ಸೂಚಿಸ್ಬೋದು. ಯಾಕಂದ್ರೆ ಇಲ್ಲಿ ಕಾಮನ್ ಇದೆ, ಇಲ್ಲಿ ಕಾಮನ್ ಇದೆ. ಈ ಕ್ವಶನ್ ಸ್ವಲ್ಪ ರಾಂಗ್ ಅದು ಅನಿಸ್ತೈತಿ. ಆದರೆ ಸರಿಯಾದ ಉತ್ತರ 8bನೂ ಆಗ್ಬೋದು, ಇಲ್ಲ 9a ಎರಡು ಕೂಡ ಹಾಕಿದ್ರೆ ಸರಿಯಾಗಿರ್ತೈತಿ. 10ನೆಯ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಯಲ್ಲಿ ಬಿಟ್ಟು ಹೋಗಿರುವ ಸಂಖ್ಯೆಯನ್ನು ಕೆಳಗೆ ನೀಡಿರುವ ಆಯ್ಕೆಗಳಿಂದ ಹುಡುಕಿ ಬರೆಯಿರಿ. t/j ಅನುಪಾತ 2 ಸಮಾನುಪಾತ x/h ಅನುಪಾತ ? ಇಲ್ಲಿ ಅಲ್ಫಾಬೆಟಿಕ್ ಸಂಖ್ಯೆಗಳು a b c d ಇವು 1 2 3 4 ಕೂಡ ಸ್ಥಾನ ಬರಿತಾ ಹೋದಾಗ ಟಿಯ ಸ್ಥಾನ 20ನೇ ಸ್ಥಾನದಲ್ಲಿ ಟಿ ಬರ್ತೈತಿ. ಅದೇ ರೀತಿ ಜೆ ಎಷ್ಟನೇ ಸ್ಥಾನದಾಗ ಬರ್ತಪ್ಪ ಅಂತಂದ್ರೆ 10ನೇ ಸ್ಥಾನದಾಗ ಜೆ ಬರ್ತೈತಿ. ಇವೆರಡು ಕೂಡ ಡಿವೈಡ್ ಮಾಡ್ಕೊಂಡಾಗ ಇದೊಂದು 0 ಹೋಯ್ತು, ಇದೊಂದು 0 ಹೋಯ್ತು, ಈಕ್ವಲ್ ಟು 2 ಬತ್ತು. ಅಂದ್ರೆ ಇವೆರಡೂ ಸ್ಥಾನಗಳನ್ನು ಬಾಗಲೆ ಮಾಡಿಕೊಂಡಾಗ 2 ಬಂತು. ಅದೇ ರೀತಿಯಾಗಿ ಇಲ್ಲಿ ಎಕ್ಸ್ ಈಕ್ವಲ್ ಟು 24ನೇ ಸ್ಥಾನದಲ್ಲಿ ಎಕ್ಸ್ ಐತಿ. ಅದೇ ರೀತಿ ಎಚ್ ಅನ್ನೋದು ಇದು 8ನೇ ಸ್ಥಾನದಲ್ಲಿ ಐತಿ. ಇವೆರಡೂ ಕೂಡ ಡಿವೈಡ್ ಮಾಡ್ಕೊಂಡಾಗ 8 1 8 3 24 ಈಕ್ವಲ್ ಟು 3. ಇವೆರಡು ಕುರಿದು ಸ್ಥಾನಗಳನ್ನು ಬಾಗಲೆ ಮಾಡಿಕೊಂಡಾಗ 23 ಬರುತ್ತೆ. ಆನ್ಸರ್ 3 ಬರುತ್ತೆ. ಆದ ಕಾರಣ ಆಪ್ಷನ್ಸ್ ಡಿ ಸರಿಯಾದ ಉತ್ತರ 3. 11ನೆಯ ಪ್ರಶ್ನೆ, ಒಬ್ಬ ಪುರುಷನನ್ನು ತೋರಿಸಿ ಮಹಿಳೆಯೊಬ್ಬರು ಇವನು ನನ್ನ ತಾಯಿಯ ತಂದೆಯ ಒಬ್ಬನೇ ಅಳಿಯ ಎಂದರು. ಆ ಮಹಿಳೆಯು ಪುರುಷನಿಗೆ ಹೇಗೆ ಸಂಬಂಧಿತಳು? ಇದು ಹೆಂಗೆ ಬಿಡಿಸ್ಬೇಕು ನೋಡ್ರಿ. ಒಬ್ಬಳು ಮಹಿಳೆ ಅದಾಳ, ಇವಳು ಹೇಳ್ತಾಳ, ಒಬ್ಬ ಪುರುಷನನ್ನು ತೋರಿಸಿ ಹೇಳ್ತಾಳ, ಇವನು ನನ್ನ ತಾಯಿಯ, ತಾಯಿ ಅಂದರೆ 1ನೇ ಪೀಳಿಗೆ, ತಾಯಿಯ ರೌಂಡ್ ಹಾಕೋರಿ, ತಾಯಿಯ, ಮಹಿಳೆಯಲ್ಲಿ ರೌಂಡ್ ಹಾಕೋರಿ, ಪುರುಷರದಲ್ಲಿ ಚೌಕ ಹಾಕೊಂಡ್ರಾಯ್ತು. ಓಕೆ, ನನ್ನ ತಾಯಿಯ ತಂದೆಯ ತಾಯಿಯ ತಂದೆ ಅಂದರೆ ಈ ಮಹಿಳೆಗೆ ಅಜ್ಜಿ, ಇಲ್ಲ ಸಾರಿ ಈ ಮಹಿಳೆಗೆ ಅಜ್ಜ, ತಾಯಿಯ ತಂದೆ. ಈ ತಂದೆಯ ಒಬ್ಬನೇ ಅಳಿಯ. ಆ ಪುರುಷ ಯಾರು? ಇವಳ ತಾತನಿಗೆ ಅಳಿಯ.
ಅಂದ್ರೆ ಒಬ್ಬನೇ ಅಳಿಯ ಅಂತಂದ್ರೆ ಇವಳು ಮಗಳು ಸಹ ಒಬ್ಬಳೇ ಅಂತ ಅರ್ಥ. ಆ ತಾತನಿಗೆ, ಇವಳು ತಾತನಿಗೆ ಇವ್ರ ತಾಯಿ ಒಬ್ಬಳೇ ಮಗಳು. ಆ ಪುರುಷ ಏನು ಇವಳು ತೋರಿಸ್ತಾ ಇದ್ದಾಳಲ್ಲ ಅವನು ಇವಳ ತಾಯಿಯ ಗಂಡ ಅವನು. ಹಾಗಿರ್ಬೇಕಾದ್ರೆ ಈಗ ತೋರಿಸ್ತಾ ಇರುವ ಮಹಿಳೆಗೆ ಆ ಪುರುಷ ಹೇಗೆ ಸಂಬಂಧಿಸ್ತಾನಂತಂತಾರೆ, ಆತನಿಗೆ ಇವಳು ಮಗಳಾಗಬೇಕು ಪುರುಷನಿಗೆ. ಇವಳು ಡೈರೆಕ್ಟ್ ಇವನ ತಂದೆ ಅಂತ ಹೇಳಲ್ಲ. ಆ ಪುರುಷನನ್ನು ತೋರಿಸಿ ಆ ಪುರುಷ ಯಾರಪ್ಪ ಅಂತಂದ್ರೆ ನನ್ನ ತಾಯಿಯ ತಂದೆಯ ಒಬ್ಬನೇ ಅಳಿಯ ಅಂಥೇಳಿ ಇವಳು ಪರಿಚಯ ಮಾಡ್ಕೊತಾಳೆ. ಆದ ಕಾರಣ ಆ ಪುರುಷನಿಗೆ ಈಗ ತೋರಿಸ್ತಾ ಇರೋ ಮಹಿಳೆ ಮಗಳಾಗಬೇಕು. ಆಪ್ಷನ್ಸ್ ಡಿ ಸರಿಯಾದ ಉತ್ತರ. 12ನೆಯ ಪ್ರಶ್ನೆ, ಒಂದು ದಾಳದ 4 ವಿವಿಧ ಸ್ಥಾನಗಳನ್ನು ಈ ಕೆಳಗೆ ನೀಡಲಾಗಿದೆ. ಯಾವ ಸಂಖ್ಯೆಯು 6ರ ವಿರುದ್ಧ ದಿಕ್ಕಿನಲ್ಲಿರುತ್ತದೆ? ಇಲ್ಲಿ ಒಂದು ದಾಳಪ್ಪ ಅಂತಂದ್ರೆ ಆ ದಾಳಕ್ಕೆ 6 ಮುಖಗಳಿರ್ತಾವೆ. ಒಟ್ಟು 2 ಮುಖಗಳು ಆಪೋಸಿಟ್ ಇದ್ದರೆ 4 ಮುಖಗಳು ಪಾರ್ಶ್ವ ಇರ್ತಾವೆ. ಒಟ್ಟು 6 ಮುಖಗಳು. ಈಗ ಈ 6ರ ವಿರುದ್ಧ ದಿಕ್ಕಿನಲ್ಲಿ ಇರತಕ್ಕಂತಹ ಮುಖ ಯಾವುದಂತ ನಾವು ಕಂಡುಹಿಡ್ಕೋಬೇಕು. ಈಗ ಈ 6ಕ್ಕೆ 4 ಮುಖಗಳು ಪಕ್ಕದಲ್ಲಿದ್ದರೆ ಒಂದು ಮುಖ ವಿರುದ್ಧ ಇರ್ತೈತಿ. ಒಟ್ಟು ಸೇರಿ 6 ಮುಖಗಳು ಒಂದು ಪೂರ್ಣ ದಾಳ ಆಗ್ತೈತಿ. ಹಂಗಿರ್ಬೇಕಾದ್ರೆ ಈ 6ರ ಪಕ್ಕದಲ್ಲಿರುವಂಥ 4 ಮುಖಗಳು ಯಾವ ಕಂಡುಹಿಡ್ಕೋಬೇಕು ಮೊದಲಿಗೆ. ಈಗ ಇಲ್ಲಿ ಪಕ್ಕದಲ್ಲೇ 3 ಕೊಟ್ಟಿದ್ದಾರೆ ಮತ್ತು 2 ಕೊಟ್ಟಿದ್ದಾರೆ. ಅದೇ ದಾಳದ ಇನ್ನೊಂದು ಆ್ಯಂಗಲ್ನಲ್ಲಿ ಏನೇನಿದೆ, 2 ಇದೆ, 4 ಇದೆ. ಅವು ಇಲ್ಲಿ ಬರ್ಕೊಂಡ್ಬಿಡೋಣ. ಹಾಗೆ 6ರ ಪಕ್ಕದಲ್ಲಿರುವ 4 ಮುಖಗಳು ಒಂದೇದು 3, 2 ಮತ್ತು ಇಲ್ಲಿ ಈ ಇನ್ನೊಂದು ಆ್ಯಂಗಲಲ್ಲಿ ನೋಡಿದ್ರೆ 2 ಇದೆ ಮತ್ತು 4. ಈಗ ಇನ್ನೊಂದು ಪಕ್ಕದ ಮುಖ ಕಂಡುಹಿಡ್ಕೋಬೇಕು. ಅದು 6ರ ಪಕ್ಕದಲ್ಲಿ ಇಲ್ಲಿ 4 ಇದೆ, 4 ತೊಗೊಂಡಿದ್ದೀವಿ. 5 ಪಕ್ಕದಲ್ಲಿರೋ ಮುಖ. ಇವು 4 6ರ ಪಾರ್ಶ್ವ ಮುಖಗಳು, ಅಂದರೆ ಪಕ್ಕದಲ್ಲಿರೋ ಮುಖಗಳು. ಇದ್ರ ವಿರುದ್ಧವಿರೋ ಮುಖ ಯಾವುದಪ್ಪ ಅಂತಂದ್ರೆ ಅದು 1. ಈ ಬಾಕ್ಸ್ನಲ್ಲಿ ನೋಡಿ, ಇದು ಇನ್ನೊಂದು ಆ್ಯಂಗಲಲ್ಲಿ ಕೊಟ್ಟಿರುವಂಥದ್ದು 1 ಇದೆ. ಇದರ ಆಪೋಸಿಟಲ್ಲಿ 6 ಇರುತ್ತೆ. ಓಕೆನಾ. ಈಗ 1 6ರ ವಿರುದ್ಧ ಇರುವ ಮುಖ 1. ಅವ್ರು ಕೊಟ್ಟಿರೋ ಪ್ರಶ್ನೆಯಲ್ಲಿ ಯಾವ ಸಂಖ್ಯೆಯು 6ರ ವಿರುದ್ಧ ದಿಕ್ಕಿನಲ್ಲಿರುತ್ತದೆ ಅಂತ ಕೊಟ್ಟಿದ್ದಾರೆ. ಅದು 1 ಇರುತ್ತೆ ವಿರುದ್ಧ ದಿಕ್ಕಿನಲ್ಲಿ. ಆಪ್ಷನ್ಸ್ ಬಿ ಸರಿಯಾದ ಉತ್ತರ. 13ನೇ ಪ್ರಶ್ನೆ, ಇಂದರ್ ದಕ್ಷಿಣದ ಕಡೆಗೆ 25 ಮೀಟರ್ ನಡೆದು ನಂತರ ಅವನ ಬಲಕ್ಕೆ ತಿರುಗಿ 30 ಮೀಟರ್ ನಡೆಯುತ್ತಾನೆ. ನಂತರ ಅವನ ಎಡಕ್ಕೆ ತಿರುಗಿ 20 ಮೀಟರ್ ನಡೆಯುತ್ತಾನೆ. ಪುನಃ ಅವನು ತನ್ನ ಎಡಕ್ಕೆ ತಿರುಗುತ್ತಾನೆ ಮತ್ತು 30 ಮೀಟರ್ ನಡೆಯುತ್ತಾನೆ. ಈಗ ಅವನು ತನ್ನ ಪ್ರಾರಂಭದ ಸ್ಥಾನದಿಂದ ಎಷ್ಟು ದೂರದಲ್ಲಿದ್ದಾನೆ? ಇಂದರ್ ತನ್ನ ದಕ್ಷಿಣಕ್ಕೆ, ಅವನ ಮೂಲ ಸ್ಥಾನದಿಂದ ದಕ್ಷಿಣಕ್ಕೆ 25 ಮೀಟರ್ ಚಲಿಸ್ತಾನೆ. 25 ಮೀಟರ್ ಚಲಿಸಿದ ನಂತರ ಅವನ ಬಲಕ್ಕೆ ತಿರುಗಿ, ಅವನ ಈ ಕಡೆ ಬಲಕ್ಕೆ ತಿರುಗಿ 30 ಮೀಟರ್ ಚಲಿಸುತ್ತಾನೆ. 30 ಮೀಟರ್ ಚಲಿಸಿದ ನಂತರ ಅವನ ಎಡಕ್ಕೆ ತಿರುಗಿ, ಮತ್ತು ಅವನ ಎಡಕ್ಕೆ ತಿರುಗಿ 20 ಮೀಟರ್ ಚಲಿಸುತ್ತಾನೆ. 20 ಮೀಟರ್ ಚಲಿಸಿದ ಪುನಃ ಅವನು ತನ್ನ ಎಡಕ್ಕೆ ತಿರುಗಿ, ಎಡಕ್ಕೆ ಅಂದರೆ ಈ ಕಡೆ ತಿರುಗಿ 30 ಮೀಟರ್ ಚಲಿಸುತ್ತಾನೆ. ಈ ಕಡೆ ಮತ್ತು 30 ಮೀಟರ್ ಚಲಿಸಿದ ನಡೆಯುತ್ತಾನೆ. ಈಗ ಅವನು ತನ್ನ ಪ್ರಾರಂಭದ ಸ್ಥಾನದಿಂದ ಎಷ್ಟು ದೂರದಲ್ಲಿದ್ದಾನೆ? ಅಂದ್ರೆ ಅವನು ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ದೂರದಲ್ಲಿದ್ದಾನೆ ಸದ್ದ ಅಂತಂದ್ರೆ, ಇಲ್ಲಿಂದ ಇಲ್ಲಿಗೆ 25 ಮೀಟರ್, ಇಲ್ಲಿಂದ ಇಲ್ಲಿ 25 ಮೀಟರ್ ಅಂದ್ರೆ ಇಲ್ಲಿಂದ ಇಲ್ಲಿಗೆ 20 ಮೀಟರ್. ಇಲ್ಲಿದೆ ನೋಡಿ 20 ಮೀಟರ್ ಇಲ್ಲಿ ಚಲಿಸಿರೋದು 20 ಮೀಟರ್. ಈಗ ಇದು 30 ಮೀಟರ್, ಇದು ಮೀಟ್ರ್ ಹಿಂಗೆ ಹೋಗಿದ್ದ, ಹೊಳ್ಳಿ ಈ ಕಡೆನೇ 30 ಮೀಟರ್ ಈ ಕಡೆ ಬಂದ. ಈಗ 30 ಮೀಟ್ರ್ ಈ ಕಡೆ ಹೊರಗೆ ಹೋಗಿದ್ದ, ಮತ್ತೆ ಹೊಳ್ಳಿ 30 ಮೀಟರ್ ಈ ಕಡೆ ಬಂದ. ಈಗ ಅವನು ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರದಾನಂದ್ರೆ 25 + 20 45 ಮೀಟ್ರ್. ಅಂದ್ರೆ ಅವನು ಮೂಲ ಸ್ಥಾನದಿಂದ 45 ಮೀಟರ್ ದೂರದಲ್ಲಿ ಚಲಿಸಿದ್ದಾನೆ. ಆಪ್ಷನ್ ಸಿ ಸರಿಯಾದ ಉತ್ತರ.